ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಧ್ಯಾನ ಮತ್ತೆ 1 ತಿಂಗಳು ನಿರಂತರವಾಗಿ ಧ್ಯಾನವನ್ನು ಆರಂಭಿಸ್ತಾ ಇದ್ದೇವೆ. ಯಾರ್ಯಾರು ನಮ್ಮ ವಿಡಿಯೋಗಳನ್ನು ನೋಡ್ತೀರಿ, ನೀವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ನೋಡಿಕೊಂಡು ಧ್ಯಾನ ಮಾಡಿ. ಮತ್ತು ಮುಂದೆ ಕೆಲವು ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ನೀವು ಕೂಡ ಧ್ಯಾನ ಮಾಡಲಿಕ್ಕೆ ಸೇರಿಸ್ಕೊಳ್ತೇವೆ. ಹಿಂದೆ 1 ತಿಂಗಳು ಧ್ಯಾನವನ್ನು ಮಾಡಿದಾಗ ಅನೇಕರಿಗೆ ನಾವು ನಮ್ಮ ಜೊತೆಯಲ್ಲಿ ಧ್ಯಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಮ್ಮ ವಿಡಿಯೋಗಳು ನೋಡಿಕೊಂಡು ಅವರವರೇ ಧ್ಯಾನ ಮಾಡ್ತಾಯಿದ್ರು. ನೀವು ನಮ್ಮ ಜೊತೆ ನೋಂದಾಯಿಸ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೇವೆ. ಸಮಯ ದಿನಾಂಕವನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇವೆ. ಸಾಮಾನ್ಯವಾಗಿ ನಾವು ಧ್ಯಾನವನ್ನು ಬೆಳಗಿನ 3:30ಕ್ಕೆ ಮಾಡ್ತೇವೆ, ಬೆಳಿಗ್ಗೆ 6 ಗಂಟೆಗೆ ಮಾಡ್ತೇವೆ, ಮತ್ತು ಯೋಗ ಮುಗಿದ ಮೇಲೆ ಬೆಳಗ್ಗೆ 9 ಗಂಟೆಗೆ ಮಾಡ್ತೇವೆ, ಮಧ್ಯಾಹ್ನ 1 ಗಂಟೆಗೆ ಮಾಡ್ತೇವೆ, ಮತ್ತು ಮಧ್ಯಾಹ್ನ 3 ಗಂಟೆಗೆ ಮಾಡ್ತೇವೆ, ಸಂಜೆ 6 ಗಂಟೆಗೆ ಮಾಡ್ತೇವೆ. ಯೋಗ ನಡೀತಾ ಇದ್ದರೆ ಯೋಗದ ಜೊತೆಯಲ್ಲಿ ಯಾವಾಗ ಬೇಕಾದ್ರೂ ಮಾಡ್ತಾ ಇರ್ತೇವೆ, ಮತ್ತು ರಾತ್ರಿ 9 ಗಂಟೆಗೆ ಮಾಡ್ತೇವೆ. ಹೀಗೆ ಇಡೀ ದಿನ ಯೋಗದ ಜೊತೆಯಲ್ಲೂ ಧ್ಯಾನ ಆಗುತ್ತೆ. ಧ್ಯಾನಕ್ಕಾಗಿ ಪ್ರತ್ಯೇಕವಾಗಿ ಧ್ಯಾನ ಮಾಡ್ತೇವೆ. ಸ್ವಾಮೀಜಿಯವರೇ, ಧ್ಯಾನ ಯಾಕೆ ಮಾಡಬೇಕು, ಧ್ಯಾನದಿಂದ ನಮಗೇನು ಪ್ರಯೋಜನ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೇಳ್ತೀನಿ. ಧ್ಯಾನ ಮಾಡೋದ್ರಿಂದ ಮೊದಲನೇದು, ನಮ್ಗೆ ಯಾವ ರೋಗನೂ ಬರಲ್ಲ. ನಾವು ಯಾವಾಗಲೂ ಆರೋಗ್ಯವಾಗಿರ್ತೇವೆ. ನೋಡಿದ್ರೆ ಸಾಕ್ಷಾತ್ಕಾರ, ದೈವಾನುಗ್ರಹ ಅದು ಆಮೇಲೆ. ಆದರೆ ನಮ್ಮ ಮೊದಲು ಧ್ಯಾನ ಮಾಡಿರಿ, ಆರೋಗ್ಯ ಬರ್ತದೆ. ಇದು ಮೊದಲನೇದು. ನಂತರ ಧ್ಯಾನ ಮಾಡಿದರೆ ನಮ್ಮ ಅಂತರಂಗ ಬಹಿರಂಗ ನಿರ್ಮಲ ಆಗ್ತದೆ. ಸುಖ, ಶಾಂತಿ, ನೆಮ್ಮದಿ, ಆನಂದ ಯಾವಾಗಲೂ ಇರ್ತದೆ. ಅನೇಕರಿಗೆ ಮನಸ್ಸು ಚೆನ್ನಾಗಿರೋದಿಲ್ಲ, ಮನೋರೋಗ ಇರ್ತದೆ, ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಇನ್ನು ಏನೇನೋ ಮಾನಸಿಕ ತೊಂದರೆಗಳು, ಮಾನಸಿಕ ಕ್ಲೇಶಗಳು 1, 2 ಅಲ್ಲ. ಅದನ್ನು ನೀವು ಸೈಕಿಯಾಟ್ರಿಸ್ಟಲ್ಲಿ ಹೋಗಿ ಒಂದು ಹಿಸ್ಟ್ರಿಯನ್ನು ಕೇಳಿದರೆ ಎಷ್ಟೊಂದು ಮನುಷ್ಯ ಮನೋಕ್ಲೇಶಗಳಲ್ಲಿ, ಮಾನಸಿಕ ತೊಂದರೆಗಳಲ್ಲಿ ಅನುಭವಿಸ್ತಾ ಇದ್ದಾನೆ ಅಂತೇಳಿ ನಾವು ತಿಳ್ಕೊಬೋದು. ಆದ್ದರಿಂದ ಯಾರು ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡ್ತಕ್ಕಂಥವ್ರಿಗೆ ಮನಸ್ಸು ಪ್ರಫುಲ್ಲವಾಗಿರ್ತದೆ. ತಲೆನೋವು ಬರಲ್ಲ, ಕೆಮ್ಮು ಬರಲ್ಲ, ನೆಗಡಿ ಬರಲ್ಲ, ಜ್ವರ ಬರಲ್ಲ, ಯಾವ ಮಾನಸಿಕ ಕಾಯಿಲೆನೂ ಇರೋದಿಲ್ಲ. ಮನುಷ್ಯ ಅಂದರೆ ಬರೀ ದೇಹ ಅಷ್ಟೇ ಅಲ್ಲ ರೀ, ಮನಸ್ಸು ಇರ್ತದೆ. ನಮ್ಮ ಮನಸ್ಸು ಚೆಂದ ಇರಬೇಕಾದ್ರೆ ನಾವು ಧ್ಯಾನ ಮಾಡಬೇಕು. ಇದು 2ನೇದು. ನಂತರ 3ನೇದು, ಧ್ಯಾನ ಮಾಡಿದರೆ ನಾವು ಮೆಮೊರಿ ಪವರ್ ಭಾಳ ಚೆನ್ನಾಗಿರುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗಿರ್ತದೆ. ಸ್ಟೂಡೆಂಟ್ಸ್ಗಳು, ಯುವಕರು, ಯುವತಿಯರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋಬೇಕು ಅಂತ ಹೇಳಿದರೆ ನೀವು ಧ್ಯಾನ ಮಾಡಬೇಕು. ಅಷ್ಟೇ ಅಲ್ಲ, ಧೈರ್ಯ ಬರಬೇಕಾದ್ರೆ, ಭಯ ಹೋಗಬೇಕಾದ್ರೆ, ಕೆಚ್ಚು ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಧ್ಯಾನ ಮಾಡಬೇಕು. ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಬಿಸ್ನೆಸ್ ಮೆನ್ಗಳಿರ್ಬೋದು, ಹೊಸ ಉದ್ಯಮಗಳನ್ನು ಸ್ಥಾಪಿಸ್ತಕ್ಕಂಥವ್ರು ಇರ್ಬೋದು, ನಿರುದ್ಯೋಗಿಗಳಿರ್ಬೋದು, ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡಂಥವ್ರು ಇರ್ಬೋದು, ಹೋಪ್ಸ್ ಇಲ್ಲದೆ ಇರ್ತಕ್ಕಂಥ ಇರ್ಬೋದು. ನೀವು ಧ್ಯಾನ ಮಾಡಿರಿ, ನಿಮ್ಮ ಜೀವನದಲ್ಲಿ ಹೋಪ್ಸ್ ಬರುತ್ತೆ, ಹೊಸ ಭರವಸೆಗಳು ಬರುತ್ತೆ, ಧೈರ್ಯ ಬರುತ್ತೆ, ಮತ್ತು ಗುರಿ, ಸಾಧನೆ, ಅಚೀವ್ಮೆಂಟ್ ಇವೆಲ್ಲವೂ ಕೂಡ ಜೀವನದಲ್ಲಿ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ಧ್ಯಾನ ಮಾಡಿ. ಹೊಸ ಭರವಸೆ, ಹೊಸ ಗುರಿ, ಹೊಸ ಆಶೋತ್ತರ, ಹೊಸ ಕನಸುಗಳನ್ನು ನೀವು ಧ್ಯಾನ ಮಾಡಿದ್ರಿಂದ ಪಡ್ಕೊಳ್ಬೋದು. ಇನ್ನು 4ನೇದು, ಧ್ಯಾನ ಮಾಡಿದರೆ ಶ್ರೀಮಂತರಾಗ್ಬೋದು. ಎಲ್ಲ ರೀತಿಯಲ್ಲೂ ಶ್ರೀಮಂತಿಕೆ ಅಂದರೆ ಬರೀ ದುಡ್ಡೊಂದಷ್ಟೇ ಶ್ರೀಮಂತಿಕೆ ಅಲ್ಲ. ಆರೋಗ್ಯದ ಕ್ಷೀಮಂತಿಕೆಯೂ ಬೇಕು, ಮಾತಿನ ಶ್ರೀಮಂತಿಕೆಯೂ ಬೇಕು, ಹೃದಯ ವೈಶಾಲ್ಯದ ಶ್ರೀಮಂತಿಕೆಯೂ ಬೇಕು. ನಮ್ಮಲ್ಲಿ ಯಾವುದೇ ಕ್ಷುಲ್ಲಕ ನಡವಳಿಕೆಗಳು, ಕ್ಷುದ್ರ ನಡವಳಿಕೆಗಳು, ಅಸೂಯೆ, ಹೊಟ್ಟೆಕಿಚ್ಚು, ಅವು ಇವು, ಮೋಸ, ವಂಚನೆ, ಸುಳ್ಳು, ಅವು ಇವು ಇವೆಲ್ಲ ನಮ್ಮಿಂದ ಗಡೀಪಾರಾಗ್ತಾವೆ. ಇದು ನಮಗೆ ನಮ್ಮ ವ್ಯಕ್ತಿತ್ವದ ಶ್ರೀಮಂತಿಕೆ, ಇದು ನಮ್ಮ ಪರ್ಸ್ನಾಲಿಟಿ ಗ್ರೋತ್. ಇದು
ಧ್ಯಾನ ಮಾಡೋದ್ರಿಂದ. ನಂತರ ನಿಜವಾಗಿಯೂ ಶ್ರೀಮಂತರಾಗ್ಬೋದು. ಆರ್ಥಿಕವಾಗಿ ನಾವು ಶ್ರೀಮಂತಿಕೆಯನ್ನು ಗಳಿಸ್ಕೋಬೋದು. ಯಾಕಂತೇಳಿದರೆ ನಾವು ಏನು ಕಾಯಕ ಉದ್ಯೋಗ ಮಾಡ್ತೀವಲ್ಲ, ಒಂದು ಸಂಸ್ಥೆ ನಡೆಸ್ಬೋದು, ಶಿಕ್ಷಣ ಸಂಸ್ಥೆ ನಡೆಸೋದು, ವ್ಯಾಪಾರ ಮಾಡ್ಬೋದು, ಉದ್ಯಮ ಮಾಡ್ಬೋದು, ಸ್ವತಃ ಕೌಶಲ್ಯಗಳು, ಕಲೆಗಳು ಅನೇಕ ನಿಮ್ಮ ಸ್ವತಂತ್ರ ಉದ್ಯಮಗಳು, ಯಾವುದೇ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ಮತ್ತು ಎಲ್ಲೋ ಉದ್ಯೋಗದಲ್ಲಿ ವರ್ಕ್ ಮಾಡೋದು, ಇನ್ಯಾರ ಸಬಾರ್ಡಿನೇಟ್ ವರ್ಕ್ ಮಾಡೋದು, ಯಾವುದೇದರಲ್ಲಿಯೂ ಕೂಡ, ಯಾವುದೇ ವೃತ್ತಿಯಲ್ಲಿಯೂ ಕೂಡ ನಿಮಗೆ ಕೌಶಲ್ಯ ಮತ್ತು ಪರಿಣತಿ ಮತ್ತು ಪ್ರೊಫೆಷನಲಿಸ್ಟ್ ಆಗಿ ನೀವು ಧ್ಯಾನ ಮಾಡೋದ್ರಿಂದ ಅತಿ ಶ್ರೇಷ್ಠ ವ್ಯಕ್ತಿಗಳಾಗಿ ಅತ್ಯಂತ ಹೆಚ್ಚಿನ ಶ್ರೀಮಂತರಾಗ್ತೀರ. ಆದ್ದರಿಂದ ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ. ಅಷ್ಟೇ ಅಲ್ಲ, ನಾವು ಧ್ಯಾನ ತರಗತಿಗಳನ್ನು ಅನೇಕ ರೀತಿಯಲ್ಲಿ ನಡೆಸ್ತೇವೆ. ಒಂದು ತಿಂಗಳಿಗೊಂದ್ಸಲಿ ನಡೆಸೋ ಧ್ಯಾನ, ಒಂದು ತಿಂಗಳು ನಿರಂತರವಾಗಿ. ನಂತರ ನಾವು ಹೇಗೆ ಯೋಗ ತಜ್ಞರ ಎಲ್ಲ ಕಾಯಿಲೆಯನ್ನು ವಾಸಿ ಮಾಡ್ತೀವಲ್ಲ, ಅಂಥ ಕೋರ್ಸ್ಗಳನ್ನು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 12 ತಿಂಗಳು ಕೋರ್ಸನ್ನು ನಾವು ನಡೆಸ್ತೇವೆ. ಯಾರ ಇಚ್ಛೆ ಇರ್ತದೆ ಅಂಥವರು ನಮ್ಮಲ್ಲಿ 12 ತಿಂಗಳ ಕೋರ್ಸ್ಗೆ ಜಾಯಿನ್ ಆದರೆ ಅದಕ್ಕೆ ಫೀಸ್ ಇತ್ಯಾದಿ ಇರ್ತದೆ, ಅದಕ್ಕೆ ನಿಯಮಗಳಿರ್ತದೆ, ಅದಕ್ಕೆ ಕಾಲೇಜುಗಳಲ್ಲಿ ಶಾಲೆ ಪಾಠಗಳು ಹೆಂಗಿರುತ್ತದೆ ಅದೇ ರೀತಿ ಇರ್ತದೆ. ಅದೇ ರೀತಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ಗಿಂತಲೂ ಮುಖ್ಯವಾಗಿ ಯಾವುದೇ ರೋಗವನ್ನು ಗುಣ ಮಾಡ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೇವೆ. ಅದರಿಂದ ನೀವು ಕೂಡ ಹಣ ಸಂಪಾದನೆಯನ್ನು ಮಾಡ್ಬೋದು, ಅದರಿಂದ ಶ್ರೀಮಂತರಾಗ್ಬೋದು. ಧ್ಯಾನದಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂದಾಗ ಯಾಕೆ ಧ್ಯಾನ ಮಾಡಬಾರ್ದು? ಧ್ಯಾನ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಇನ್ನೊಬ್ಬರಿಗೆ ಕಳುಹಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇನ್ನೊಬ್ಬರೂ ಉಪಯೋಗವನ್ನು ಪಡೆದುಕೊಳ್ಳಿ, ಅವರಿಗೂ ಕಳುಹಿಸಿ. ಶುಭವಾಗಲಿ.